ಕೆನಡಾದ ವಿಶ್ವವಿದ್ಯಾನಿಲಯಗಳು ಬೆಂಗಳೂರಲ್ಲಿ ಬಂದು ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ತೆರೆಯುವಂಥ ಒಂದು ಡೀಲ್ಗಳಾಗಿದೆ ರೀ. ಇದೆಲ್ಲ ಕಣ್ಣು ಕಾಣಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಕಿಂಡಲ್ ಮಾಡಬೇಕು ಮೋದಿ ಅವ್ರ ಕಾಲು ಎಳಿಬೇಕು ಅಂತ ಹೋಗಿ ನೀವೇ ಹೋಗಿ ಯಾಕೆ ಗುಂಡಿಗೆ ಬೀಳ್ತೀರಾ? ಜನಸಾಮಾನ್ಯ ಆಫ್ಟರ್ ಆಲ್ ಆಟೋ ಡ್ರೈವರ್ಗಳಿಗೆ, ಕೂಲಿ ಕೆಲಸ ಮಾಡೋರಿಗೆ ಗೊತ್ತಾಗ್ತಿದೆ ಇವತ್ತು ಪ್ರಧಾನಮಂತ್ರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಕಿಂಡಲ್ ಮಾಡಿದ ಕ್ಷಣ ಯಾರೂ ನಂಬೋದಿಲ್ಲ. ಯಾಕೆಂದರೆ 2014 ಮೇಲೆ ಈ ದೇಶದಲ್ಲಿ ಯಾರಿಗಾದರೂ ಜಾಸ್ತಿ ಉರಿದಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಬಾಲಂಗೋಚಿಗಳಿದಾರಲ್ಲ ಅವ್ರಿಗೆ ಜಾಸ್ತಿ ಉರಿದಿರೋದು. ಪ್ರಧಾನಮಂತ್ರಿಗಳೇನಾದರೂ ಪಿಕ್ನಿಕ್ ಮಾಡೋಕ್ಕೆ ಹೋಗ್ತಿದ್ದಾರಾ, ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಿದ್ದಾರಾ, ಅಥವಾ ಅವ್ರ ಸ್ವಂತ ಕೆಲಸದ ಮೇಲೆ ಅಂತಾದರೂ ಹೋಗ್ತಿದ್ದಾರಾ? ನಮ್ಮ ಯುವರಾಜ ಇದ್ದಾರಲ್ಲ, ರಾಹುಲ್ ವಿನ್ಸಿ ಅಂತ ಇವತ್ತೇನು ಹೇಳ್ಕೊಂಡು ತಿರ್ಗಾಡ್ತಿದಾರಲ್ಲ, ಅವರು ಮಾತೆತ್ತಿದ್ರೆ ವಿದೇಶಕ್ಕೆ ಓಡೋಗ್ತಾರಲ್ಲ, ಅಸೆಂಬ್ಲಿ ಇಲ್ಲದೆ ಇದ್ದವಾಗ, ಇದು ಸಂಸತ್ತು ಸೆನೆಟ್ ಇಲ್ಲದೆ ಇರೋವಾಗ ಓಡೋಗ್ತಾರಲ್ವಾ, ಅವರನ್ನು ಪ್ರಶ್ನೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿ ಅವರು ವಿದೇಶಾಂಗ ಸಚಿವಾಲಯದ ಸೂಚನೆ ಮೇರೆಗೆ ವಿದೇಶಗಳಿಗೆ ತೆರಳುತ್ತಾರೆ, ಅವರನ್ನು ಪ್ರಶ್ನೆ ಮಾಡೋವಂಥ ಪ್ರವೃತ್ತಿ ಯಾಕೆ ಅಂತ ನಾನು ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಬ್ರಹ್ಮೋಸ್ ಕ್ಷಿಪಣಿನ ಸಿಚಾಯಿಸ್ತೀರಾ, EVM ಮಿಷಿನ್ ಬಗ್ಗೆ ನಿಮ್ಗೆ ಅನುಮಾನ ಇದೆ, ಆಮೇಲೆ UPI ಬಗ್ಗೆ ನಿಮ್ಮ ಪಿ ಚಿದಂಬರಂ ಅವ್ರು ಹೇಳಿದ್ರಲ್ಲ, ಏನು ಆನಿಯನ್ ತಗೊಳಕ್ಕೆ ಹೋದರೆ 50 ಪೈಸಕ್ಕೆ ಅವನು ಹೆಂಗೆ ಮಾಡ್ತಾನೆ, ಇಂಟರ್ನೆಟ್ ಇಲ್ಲ ಈ ದೇಶದಲ್ಲಿ ಅಂತೆಲ್ಲ ಕಿಂಡಲ್ ಮಾಡಿದ್ರಲ್ಲ UPI ಜಾರಿಗೆ ತೊಗೊಂಬರ್ಬೇಕಾಗಿರೋಂಥ ಸಮಯದಲ್ಲಿ. ಆದರೆ ಇವತ್ತು ಬಹುಮುಖ್ಯವಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇವತ್ತು ಇಂಡೋನೇಷ್ಯಾ ಕೇಳ್ತಾ ಇರೋದು. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ರು, ನೀವೊಂದು ಡೆಮೋ ನೋಡಿದ್ರಲ್ಲ ಆಪರೇಷನ್ ಸಿಂಧೂರ ನಡೆದಾಗ, ನಾವು ಎಷ್ಟು ನಿಖರವಾಗಿ ಭಯೋತ್ಪಾದಕರ ಕೇಂದ್ರಗಳನ್ನ ಒಡೆದುರುಳಿಸಿದ್ವಿ ಅನ್ನೋ ಅಂಥದ್ದನ್ನು ಇಡೀ ವಿಶ್ವ ನೋಡಿದೆ. ಅಂದರೆ ನಾವು ಹೊಡೆದಿದ್ದು ಪಾಕಿಸ್ತಾನದಲ್ಲಿ, ಆದರೆ ಆ ಬ್ಲಾಸ್ಟ್ನ ಪ್ರತಿಧ್ವನಿ ಎಲ್ಲೆಲ್ಲಿ ಸ್ಫೋಟ ಆಯಿತು ಅಂದರೆ ಎಲ್ಲ ವಿದೇಶಗಳಲ್ಲಿ ಸ್ಫೋಟ ಆಯಿತು. ಇದು ಭಾರತದ ತಾಕತ್ತು ಇವತ್ತಿನ ದಿನಗಳಲ್ಲಿ ಅಂತ ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ದೇಶ ಇನ್ನೊಂದು ದೇಶದ ಜೊತೆಯಲ್ಲಿ ಈ ಡಿಫೆನ್ಸ್ ಡೀಲ್ ಅಂತ ಹೇಳ್ತೀವಲ್ಲ, ಅಂದರೆ ಇವಾಗ ಶಸ್ತ್ರಾಸ್ತ್ರಗಳದ್ದಿರ್ಬೋದು, ಸೇನಾ ಒಪ್ಪಂದಗಳನ್ನಿರ್ಬೋದು ಮಾಡ್ಕೊಳೋವಾಗ ಅದರ ಒಂದು ಶಸ್ತ್ರಾಸ್ತ್ರದ ಒಂದು ಕ್ಷಮತೆಯನ್ನು ನೋಡುತ್ತೀರಿ. ಒಂದು ದೇಶ, ಇಂಡೋನೇಷ್ಯಾ ಚಿಕ್ಕ ದೇಶನೇ ಇರ್ಬೋದು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕಿಂಡಲ್ ಮಾಡೋದನ್ನು ಬಿಟ್ಟು ಬೇರೇನೂ ಗೊತ್ತೇ ಇಲ್ವಾ ಕಾಂಗ್ರೆಸ್ಗೆ? ಹೌದು ಸ್ನೇಹಿತರೆ, ನಾನು ಇವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಹೇಳಿ ಕೇಳಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಕಿಂಡಲ್ ಮಾಡೋದನ್ನೇ ತನ್ನ ಹವ್ಯಾಸ, ರೂಢಿಯಾಗಿ ಬೆಳೆಸ್ಕೊಂಬಿಟ್ಟಿದೆ. ಕಿಂಡಲ್ ಮಾಡೋದು ಏನಂದರೆ, ದೇಶದ ವಾಸ್ತವ ಸ್ಥಿತಿಯನ್ನು ಜನರಿಗೆ ಅರ್ಥ ಮಾಡಿಸೋದನ್ನು ಬಿಟ್ಟು, ದೇಶದ ಬಗ್ಗೆ ಯಾವ ನಿರ್ಧಾರಗಳನ್ನ ತೊಗೊತಿದ್ದಾರೆ ಪ್ರಧಾನಮಂತ್ರಿಗಳು ಅನ್ನೋದನ್ನು ಜನಗಳಿಗೆ ಹೇಳೋದನ್ನು ಬಿಟ್ಟು, ಪ್ರಧಾನಮಂತ್ರಿಗಳು ಮಾಡ್ತಾ ಇರೋವಂಥ ಕೆಲಸವನ್ನು ಅನುಸರಣೆ ಮಾಡಿ ತಾವು ನಮ್ಮ ರಾಜಕೀಯದಲ್ಲಿ ಇದನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಬೋದು, ದೇಶದ ಅಭಿವೃದ್ಧಿಗೆ ಹೇಗೆ ಬೆನ್ನೆಲುಬಾಗಿ ನಿಲ್ಲೋದು ಅನ್ನೋದನ್ನು ತಿಳ್ಕೊಳೋದನ್ನು ಬಿಟ್ಬಿಟ್ಟು, ಪ್ರಧಾನಮಂತ್ರಿಗಳು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಹುಳುಕನ್ನು ಹುಡ್ಕೋದಕ್ಕೆ ಹೋಗಿ ತಮ್ಮ ಕಾಲಿನ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಚಪ್ಪಡಿ ಕಲ್ಲನ್ನು ಹಾಕ್ಕೊಂತ ಇರೋದು. ಹೌದು, ಯಾಕೆ ಅಂತಂದರೆ ಏನಾದರೂ ಆಗಲಿ ಅದು ಕೆಲಸ ಇವಾಗ ಪ್ರಧಾನಮಂತ್ರಿಗಳು ಮಾಡ್ತಿದ್ರೆ ಅದರಲ್ಲಿ ಒಂದು ಲೋಪವನ್ನು ಹುಡ್ಕೋದು, ಕಿಂಡಲ್ ಮಾಡೋದು, ಟ್ವೀಟಲ್ಲಿರ್ಬೋದು ಮತ್ತು ಸಾಮಾಜಿಕ ಜಾಲತಾಣದಾಗಿರ್ಬೋದು, ಅದನ್ನು ಹೀಯಾಳಿಸೋದು, ಕ್ಷುಲ್ಲಕವಾಗಿ ಲೇವಡಿ ಮಾಡೋವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಬಿಟ್ಟಿದೆ. ಯಾಕೆ ನಾನು ಇವತ್ತು ಈ ರೀತಿಯಾಗಿ ಹೇಳ್ತಿದ್ದೀನಿ ಅಂದರೆ, ಇವಾಗ ಪ್ರಧಾನಮಂತ್ರಿಗಳು 3 ದೇಶದ ಒಂದು ಪ್ರವಾಸಕ್ಕೆ ಹೋಗಿದ್ದಾರೆ. ಅಲ್ರಿ, ಹೇಳಿ ಕೇಳಿ 100 ವರ್ಷಗಳ ಹೊಸಲಲ್ಲಿ ನಿಂತಿರುವಂಥ ಕಾಂಗ್ರೆಸ್ ಪಾರ್ಟಿಗೆ ಈ ದೇಶದ ಪ್ರಧಾನಮಂತ್ರಿಗಳು ವಿದೇಶಿ ಪ್ರವಾಸ ಯಾಕೆ ಮಾಡ್ತಾರೆ ಅನ್ನೋವಂಥ ಒಂದು ಸಣ್ಣ ಮುನ್ಸೂಚನೆಯೂ ಸಿಗಲ್ವಾ? ಹೇಳ್ರಿ, ಪ್ರಧಾನಮಂತ್ರಿಗಳೇನಾದರೂ ಪಿಕ್ನಿಕ್ ಮಾಡೋಕ್ಕೆ ಹೋಗ್ತಿದ್ದಾರಾ, ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಿದ್ದಾರಾ, ಅಥವಾ ಅವ್ರ ಸ್ವಂತ ಕೆಲಸದ ಮೇಲೆ ಅಂತಾದರೂ ಹೋಗ್ತಿದ್ದಾರಾ? ನಮ್ಮ ಯುವರಾಜ ಇದ್ದಾರಲ್ಲ, ರಾಹುಲ್ ವಿನ್ಸಿ ಅಂತ ಇವತ್ತೇನು ಹೇಳ್ಕೊಂಡು ತಿರ್ಗಾಡ್ತಿದಾರಲ್ಲ, ಅವರು ಮಾತೆತ್ತಿದ್ರೆ ವಿದೇಶಕ್ಕೆ ಓಡೋಗ್ತಾರಲ್ಲ, ಅಸೆಂಬ್ಲಿ ಇಲ್ಲದೆ ಇದ್ದವಾಗ, ಇದು ಸಂಸತ್ತು ಸೆನೆಟ್ ಇಲ್ಲದೆ ಇರೋವಾಗ ಓಡೋಗ್ತಾರಲ್ವಾ, ಅವರನ್ನು ಪ್ರಶ್ನೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿ ಅವರು ವಿದೇಶಾಂಗ ಸಚಿವಾಲಯದ ಸೂಚನೆ ಮೇರೆಗೆ ವಿದೇಶಗಳಿಗೆ ತೆರಳುತ್ತಾರೆ, ಅವರನ್ನು ಪ್ರಶ್ನೆ ಮಾಡೋವಂಥ ಪ್ರವೃತ್ತಿ ಯಾಕೆ ಅಂತ ನಾನು ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಹೌದಪ್ಪ, ಇವಾಗ ಪ್ರಧಾನಮಂತ್ರಿಗಳು ಹಲವಾರು ದೇಶಗಳಿಗೆ ಭೇಟಿ ಕೊಡ್ತಾರೆ, ಅದು ದೇಶದ ಕಾರ್ಯದ ನಿಮಿತ್ತವಾಗಿ ಹೋಗೋದು ಅನ್ನೋಂಥ ಸೂಕ್ಷ್ಮ ಸಂಗತಿನೂ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವೆಲ್ಲ ಹೆಂಗೆ ಜನನಾಯಕರಾಗ್ತೀರಾ, ಹೆಂಗೆ ನೀವು ಜನಪ್ರತಿನಿಧಿ ಆಗ್ತೀರಾ, ಒಂದು ರಾಷ್ಟ್ರೀಯ ಪಕ್ಷ ಹೆಂಗಾಗ್ತೀರಾ ಅನ್ನೋಂಥ ಪ್ರಶ್ನೆ ಇವತ್ತು ನಾನು ಕಾಡ್ತಾ ಇರೋದು. ಲೇವಡಿ ಮಾಡಬೇಕು, ಸಹಜವಾಗಿರಬೇಕು ಅದು, ಆದರೆ ಇನ್ನೊಬ್ಬರನ್ನು ಮನಸ್ಸಿಗೆ ನೋವು ಮಾಡುವಂಥ ಕ್ಷುಲ್ಲಕ ಮಟ್ಟದ ರಾಜಕಾರಣ ಮಾಡುವಂಥದ್ದು ಸಹಿಸೋಕ್ಕೆ ಪೂರಕವಾಗಿರುವಂಥ ವಿಷಯ ಅಲ್ಲ. ಇವಾಗ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಗೆ ಹೋದರು, ಅಲ್ಲಿ ಏನು
ಒಪ್ಪಂದಗಳಾಗಬೇಕಾಗಿತ್ತು, ಅದನ್ನು ಮಾಡಿಕೊಂಡ್ರು. ಅಲ್ಲಿಂದ ಮುಂದೆ ಇವಾಗ ಆಸ್ಟ್ರೇಲಿಯಾಗೆ ಹೋದರು, ಅಲ್ಲಿಂದ ಮುಂದೆ ಇವಾಗ ನ್ಯೂಜಿಲ್ಯಾಂಡ್ಗೆ ಹೋಗಿ ನಾಳೆ ವಾಪಸ್ ಬರ್ತಾರೆ ಪ್ರಧಾನಮಂತ್ರಿಗಳು. ಆದರೆ ಇದ್ರ ಮಧ್ಯೆ ಲೇವಡಿ ಹುಡುಕೋ ಅಂಥ ಕೆಲಸನ ಯಾಕೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು? ಹೀಯಾಳಿಸೋ ಅಂಥದ್ದು ಏನಿದೆ, ಏನು ಕಂಡುಬಿಡ್ತದೆ ಅನ್ನೋದು ಅಂಥದ್ದೇ ನಾನು ಕೇಳ್ತಾ ಇರೋದು. ಅಂದರೆ ತಾನೂ ಮಾಡಲಾರ, ಮಾಡೋವನ್ನು ಬಿಡಲಾರ ಅನ್ನುವಂಥ ಧೋರಣೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಹೊಂದಿರತಕ್ಕಂಥದ್ದು. ನೋಡಿ, ಅಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷರಾದ ಪ್ರಬೋವೋ ಸೋಬಿಯಾಂಟೋ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ 8 ಅಂದರೆ ನಂಬರ್ 8 ನನ್ನ ಲಕ್ಕಿ ನಂಬರ್ ಅಂತ ಹೇಳ್ತಾರೆ. ಅದಕ್ಕೆ ಈಗ ವಿದೇಶಕ್ಕೆ ಹೋದಂಥ ಪ್ರಧಾನಮಂತ್ರಿಗಳು ಅಲ್ಲಿರುವಂಥ ಅಧ್ಯಕ್ಷರನ್ನಾಗಲಿ ಪ್ರಧಾನಮಂತ್ರಿಗಳನ್ನಾಗಲಿ ಅಥವಾ ಅಲ್ಲಿರುವಂಥ ಯಾರು ಒಪ್ಪಂದದಲ್ಲಿ ಕೂತಿರುವಂಥ ಅಧಿಕಾರಿಗಳನ್ನಾಗಲಿ ತಮ್ಮ ಕಡೆ ಆಕರ್ಷಣೆ ಮಾಡಿದಾಗ ಮಾತ್ರನೇ ಒಪ್ಪಂದಗಳು ಪೂರ್ತಿ ಆಗೋದು. ಅಲ್ಲಿ ಎದುರುಗಡೆ ಇರುವಂಥ ಮನುಷ್ಯರ ಮನಸ್ಸನ್ನು ಗೆಲ್ಲಬೇಕಾಗುತ್ತೆ. ಅದಕ್ಕೆ ಹಲವಾರು ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಇವರು ಅಧ್ಯಕ್ಷರು ಹೇಳಿದ್ರಲ್ಲ, ಇಂಡೋನೇಷ್ಯಾದ ಅಧ್ಯಕ್ಷರು, ನನಗೆ 8 ಲಕ್ಕಿ ನಂಬರ್ ಅಂದಿದ್ದಕ್ಕೆ ಪ್ರಧಾನಮಂತ್ರಿಯವರು ಅವ್ರು ಮಾತಾಡೋಕ್ಕಂಥ ಅವಕಾಶ ಬಂದಾಗ ಅಲ್ಲಿನ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ 26 ಅಂದರೆ ಇವಾಗ 26ನೇ ಜನವರಿ ನಮ್ಮ ಗಣರಾಜ್ಯೋತ್ಸವಕ್ಕೆ ನೀವು ಬಂದಿದ್ರಲ್ಲ, ಹಾಗಾಗಿ 2 + 6 8 ಆಗುತ್ತೆ. ನಾನು 8ನೇ ತಾರೀಕು ಜುಲೈ 8ನೇ ತಾರೀಕು ಇಂಡೋನೇಷ್ಯಾಗೆ ಬಂದಿದ್ದೀವಿ. ಇದು ನಿಮ್ಮ ಲಕ್ಕಿ ನಂಬರ್ಗೆ ಪೂರಕವಾಗಿರೋದಕ್ಕೆ ಇದು ಒಂದು ಒಪ್ಪಂದಗಳಿಗೆ ಪೂರಕವಾಗುತ್ತೆ ಮತ್ತು ಎರಡೂ ದೇಶಗಳ ಉನ್ನತಿಗೆ ಒಂದು ಅವಕಾಶವನ್ನು ಹೊಂದಿಸ್ಕೊಡುತ್ತೆ ಅಂತ ಹೇಳುವಂಥ ವಿಷಯನ ಇಟ್ಕೊಂಡಿದ್ದು. ಇಂಡೋನೇಷ್ಯಾಗೇನು ಕಡಲೆಪುರಿ ತಿನ್ಕೊಂಬರಕ್ಕೆ ಹೋಗಿದ್ರಾ? ನಿಮಗೆಲ್ಲ ನಾಚಿಕೆ ಆಗಲ್ವಾ ಈ ರೀತಿಯಾಗಿ ಮಾತಾಡೋದಕ್ಕೆ? ಅವರ ಲಕ್ಕಿ ನಂಬರ್ 8 ಅಂತ ಹೇಳಿದ್ದು. ಆದರೆ ಆಗಿರೋಂಥ ಕೆಲಸಗಳನ್ನ ನೋಡಿ ನೀವು ಇವತ್ತು ಇಂಡೋನೇಷ್ಯಾಗೆ ಚೈನಾದಿಂದ ಬೆದರಿಕೆ ಇದೆ. ಅಂದರೆ ಸ್ಪೆಷಲ್ ಝೋನು, ನಮ್ಮದು ಸಮುದ್ರದ ಮಾರಾಟದ ಭಾಗ ಅಂತೇಳಿ ಅವ್ರಿಗೆ ಭದ್ರತೆ ಕೊರತೆ ಇದೆ ರೀ. ಇವತ್ತು ನೀವು ಎಲ್ಲನೂ ಕಿಚಾಯಿಸ್ಕೊಂಡು ಕೂತಿದ್ದೀರಾ, ಬ್ರಹ್ಮೋಸ್ ಕ್ಷಿಪಣಿನ ಕಿಚಾಯಿಸ್ತೀರಾ, EVM ಮಿಷಿನ್ ಬಗ್ಗೆ ನಿಮ್ಗೆ ಅನುಮಾನ ಇದೆ. ಆಮೇಲೆ UPI ಬಗ್ಗೆ ನಿಮ್ಮ ಪಿ ಚಿದಂಬರಂ ಅವ್ರು ಹೇಳಿದ್ರಲ್ಲ, ಏನು ಆನಿಯನ್ ತಗೊಳಕ್ಕೆ ಹೋದರೆ 50 ಪೈಸಕ್ಕೆ ಅವ್ನು ಹೆಂಗೆ ಮಾಡ್ತಾನೆ, ಇಂಟರ್ನೆಟ್ ಇಲ್ಲ ಈ ದೇಶದಲ್ಲಿ ಅಂತೆಲ್ಲ ಕಿಂಡಲ್ ಮಾಡಿದ್ರಲ್ಲ UPI ಜಾರಿಗೆ ತೊಗೊಂಬರ್ಬೇಕಾಗಿರೋಂಥ ಸಮಯದಲ್ಲಿ. ಆದರೆ ಇವತ್ತು UPIಯಲ್ಲಿ ಭಾರತ ವರ್ಲ್ಡ್ ರೆಕಾರ್ಡ್ ಮಾಡಿರೋವಂಥದ್ದು. ಭಾರತದಲ್ಲಿ ಜನರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಷ್ಟು ಬೇರೆ ಯಾವ ದೇಶನೂ ಮಾಡ್ತಾ ಇಲ್ಲ. ಇದನ್ನು ವಿದೇಶಿಗರು ಕೂಡ ಅಚ್ಚುಮೆಚ್ಚು ಮಾಡ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ UPIನ ಒಂದು ತಾಂತ್ರಿಕತೆ ಏನಿದೆ ಅದನ್ನು ಟ್ರಾನ್ಸ್ಫರ್ ಕೇಳ್ತಿದ್ದಾರೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತಾರೆ ಇದನ್ನು. ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ವಾ? ನೀವೆಲ್ಲ ಜನಗಳ ಮುಂದೆ ಯಾವ ರೀತಿಯಾಗಿ ಮಕ ಎತ್ಕೊಂಡು ಹೋಗ್ತೀರಾ ಅನ್ನೋವಂಥ ಪ್ರಶ್ನೆ ಇವತ್ತು. ಯಾಕೆಂದರೆ ಮೊದಲೆಲ್ಲ ನಮ್ಮ ಭಾವನೆಗಳನ್ನ ಹೇಳೋಕ್ಕೆ ಸಾಮಾಜಿಕ ಜಾಲತಾಣವು ಇರ್ತಿರಲಿಲ್ಲ. ಆವಾಗ ಕಾಂಗ್ರೆಸ್ಸು ಅಲ್ಲಿ ನೋಡು ಅಲ್ಲಿ ಬಿಳಿ ಕಾಗೆ ಇದೆ ಅಂದರೆ ಅನ್ನೋಂಥ ಪರಿಸ್ಥಿತಿ ಇತ್ತು. ಇವತ್ತು ಹಂಗಿಲ್ಲ. ಹಂಗಾಗಿ ಇವತ್ತು ಭಾರತದಿಂದ ಇವತ್ತು ಇಂಡೋನೇಷ್ಯಾ ಇದು ಟೆಕ್ನಾಲಜಿ ಅಂದರೆ ತಾಂತ್ರಿಕದ ಒಂದು ವರ್ಗಾವಣೆಯನ್ನು ಕೇಳ್ತಿದೆ. ಅಂದರೆ UPI ಬಗ್ಗೆ ಇರ್ಬೋದು, EVMನ ಟೆಕ್ನಾಲಜಿ. ಅಂದರೆ ಯಾಕೆಂದರೆ ಭಾರತ ಇವತ್ತು ಸುಮಾರು ವರ್ಷಗಳಿಂದ ವಿದ್ಯುನ್ಮಾನ ಮತಯಂತ್ರನ ಉಪಯೋಗ ಮಾಡ್ಕೊಂಡು ಚುನಾವಣೆ ನಡೆಸ್ತಿದೆ. ನಾವು ಅದನ್ನು ಅಳವಡಿಸ್ಕೊಳ್ತೀವಿ, ತಂತ್ರಜ್ಞಾನವನ್ನು ಕೊಡಿ ಅಂತ ಹೇಳ್ತಿದೆ. ಮತ್ತು ಬ್ರಹ್ಮೋಸ್ ಕ್ಷಿಪಣಿ, ಬಹುಮುಖ್ಯವಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇವತ್ತು ಇಂಡೋನೇಷ್ಯಾ ಕೇಳ್ತಾ ಇರೋದು. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ರು, ನೀವೊಂದು ಡೆಮೋ ನೋಡಿದ್ರಲ್ಲ ಆಪರೇಷನ್ ಸಿಂಧೂರ ನಡೆದಾಗ, ನಾವು ಎಷ್ಟು ನಿಖರವಾಗಿ ಭಯೋತ್ಪಾದಕರ ಕೇಂದ್ರಗಳನ್ನ ಹೊಡೆದುರುಳಿಸಿದ್ವಿ ಅನ್ನೋ ಅಂಥದ್ದನ್ನು ಇಡೀ ವಿಶ್ವ ನೋಡಿದೆ. ಅಂದರೆ ನಾವು ಹೊಡೆದಿದ್ದು ಪಾಕಿಸ್ತಾನದಲ್ಲಿ, ಆದರೆ ಆ ಬ್ಲಾಸ್ಟ್ನ ಪ್ರತಿಧ್ವನಿ ಎಲ್ಲೆಲ್ಲಿ ಸ್ಫೋಟ ಆಯಿತು ಅಂದರೆ ಎಲ್ಲ ವಿದೇಶಗಳಲ್ಲಿ ಸ್ಫೋಟ ಆಯಿತು. ಇದು ಭಾರತದ ತಾಕತ್ತು ಇವತ್ತಿನ ದಿನಗಳಲ್ಲಿ ಅಂತ ಹೇಳಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ದೇಶ ಇನ್ನೊಂದು ದೇಶದ ಜೊತೆಯಲ್ಲಿ ಈ ಡಿಫೆನ್ಸ್ ಡೀಲ್ ಅಂತ ಹೇಳ್ತೀವಲ್ಲ, ಅಂದರೆ ಇವಾಗ ಶಸ್ತ್ರಾಸ್ತ್ರಗಳದ್ದಿರ್ಬೋದು, ಸೇನಾ ಒಪ್ಪಂದಗಳನ್ನಿರ್ಬೋದು ಮಾಡ್ಕೊಳೋವಾಗ ಅದರ ಒಂದು ಶಸ್ತ್ರಾಸ್ತ್ರದ ಒಂದು ಕ್ಷಮತೆಯನ್ನು ನೋಡುತ್ತೀರಿ ಒಂದು ದೇಶ. ಇಂಡೋನೇಷ್ಯಾ ಚಿಕ್ಕ ದೇಶನೇ ಇರ್ಬೋದು, ಆದರೆ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇವತ್ತು ತಗೊಳ್ತಿದೆ, ಡೀಲ್ನ ಕುದುರಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದರಿಂದ ಬಹುಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಈ ಚೈನಾವನ್ನು ಕಡಿವಾಣ ಹಾಕಬೇಕು ಅಂತ. ಇಂಡೋನೇಷ್ಯಾ ಯಾರ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಚಲಾಯಿಸೋದು? ಚೈನಾದ ಮೇಲೇ ಚಲಾವಣೆ ಮಾಡೋದು. ಹಾಗಾಗಿ ಚೈನಾ ಏನು ಮಾಡ್ತು ಅಂದರೆ, ನೋಡಿ ಮೋದಿಯವರು ಹೋಗಿದ್ದು ಒಂದು ಪ್ರವಾಸ, ಮೂರು ದೇಶಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಬ್ರಹ್ಮೋಸ್ ಕ್ಷಿಪಣಿಯನ್ನು ಡೀಲ್ ಕುದುರಿದ್ದನ್ನು ನೋಡಿ ಚೈನಾದವರು ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಿ ನಮ್ಮ S-400 ಉರುಳಿಸೋ ರೀತಿಯಲ್ಲಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಚೀನಾ ಸರ್ಕಾರ. ಅಂದರೆ ನಾವು ಚೀನಾದ ಜೊತೆಯಲ್ಲಿ ಒಪ್ಪಂದಗಳು ಮಾಡ್ಕೊಳೋದು ಬೇರೆ, ಆದರೆ ನಮ್ಮ ದೇಶಕ್ಕೆ ಅನುಕೂಲವರಂಗೆ ನಾವು ನ್ಯೂಟ್ರಲೈಸ್ ಪಾಲಿಸಿಯನ್ನು ಹೊಂದಿರತಕ್ಕಂಥದ್ದು ಅನ್ನೋದು ಸ್ಪಷ್ಟತೆ ಇದೆ. ಇವತ್ತು $65 ಮಿಲಿಯನ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇವತ್ತು
ಕೊಂಡ್ಕೊಳ್ಳೋ ಅಂಥ ಒಂದು ಒಪ್ಪಂದಕ್ಕೆ ಬಂದಿರೋದು. ಮತ್ತು ನಮಗಿವಾಗ ಇ ವಿ ವೆಹಿಕಲ್ಸ್ ಮೇಲೆ ನಾವು ಇವತ್ತು ನಿರ್ಭರ ಆಗಬೇಕು. ಅಂದರೆ ಇಂಗಾಲದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕು. ಹಾಗಾಗಿ ಸ್ವಚ್ಛ ಇಂಧನವನ್ನು, ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ನಾವಿವತ್ತು ಕಲ್ಲಿದ್ದಲಿನ ಮುಖಾಂತರ ನಾವು ಇವತ್ತು ಇದನ್ನು ಮಾಡ್ತಾಯಿದ್ದೀವಿ, ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇ ವಿಗೆ ಬದಲಾವಣೆ ಆಗಬೇಕಂದ್ರೆ ವಿದ್ಯುತ್ ಶಕ್ತಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕು. ನಾವು ಜಲ ವಿದ್ಯುತ್ತನ್ನು ಬಿಟ್ಟು ಬೇರೆ ಬೇರೆ ಮಾರ್ಗಗಳಿಂದ ಸ್ವಚ್ಛ ಇಂಧನವನ್ನು, ಪರಮಾಣು ಇಂಧನವನ್ನು ವೃದ್ಧಿ ಮಾಡ್ಕೊಬೇಕು. ಆದರೆ ಇ ವಿ ವೆಹಿಕಲ್ಗಳು ಓಡೋದಕ್ಕೆ ನಮಗೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತಾರಲ್ಲ, ಅದು ಬೇಕಾಗುತ್ತೆ. ನಿಕ್ಕಲ್ ಅನ್ನೋದು ಇಂಡೋನೇಷ್ಯಾದಲ್ಲಿ ಭರ್ಪೂರವಾಗಿ ಸಿಗುತ್ತೆ. ಅದನ್ನು ಆ ನಿಕ್ಕಲನ್ನು ತೊಗೊಳೋದಕ್ಕೆ ಇವತ್ತು ಒಪ್ಪಂದಗಳಾಗಿದೆ ರೀ. ಫ್ರೀ ಟ್ರೇಡ್ ಡೀಲ್ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು, ಅಂದರೆ ತೆರಿಗೆಗಳನ್ನ ಹಾಕ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಆಗೋದು ಬೇಡ ಅಂತ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಇವತ್ತು ಇಂಡೋನೇಷ್ಯಾ ಜೊತೆಲಾಗಿದೆ. ಇದನ್ನು ಕಟ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಮೆಣಸಿನಕಾಯಿ ಪುಡಿ ಹಾಕ್ಕೊಂಡಂಗೆ ಆಗಬೇಕು? ಯಾಕೆಂದರೆ 2014 ಮೇಲೆ ಈ ದೇಶದಲ್ಲಿ ಯಾರಿಗಾದರೂ ಜಾಸ್ತಿ ಉರಿದಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಬಾಲಂಗೋಚಿಗಳಿದಾರಲ್ಲ ಅವ್ರಿಗೆ ಜಾಸ್ತಿ ಉರಿದಿರೋದು. ಕಾಂಗ್ರೆಸ್ನ ನಾಯಕರಿಗಂತೂ ಹತ್ಕೊಂಡು ಉರಿದೋಗಿದೆ. ಅದನ್ನು ಟೆಸ್ಟ್ ಮಾಡೋವಂಥ ವೈದ್ಯಕೀಯ ಉಪಕರಣ ಭಾರತದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ. ಅದಾದಮೇಲೆ ಮೋದಿಯವರು ಆಸ್ಟ್ರೇಲಿಯಾಗೆ ತೆರಳಿದರು. ಆಸ್ಟ್ರೇಲಿಯಾ ಇವತ್ತು ಒಪ್ಪಂದವನ್ನು ಮಾಡ್ಕೊಂಡಿದೆ. ಏನು ಒಪ್ಪಂದ ಮಾಡ್ಕೊಂಡಿದೆ? ತಂತ್ರಜ್ಞಾನದ ವರ್ಗಾವಣೆ ಮಾಡೋದಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಮತ್ತು ಡಿಫೆನ್ಸ್ನಲ್ಲಿರ್ಬೋದು, ಮತ್ತು ಬಹುಮುಖ್ಯವಾಗಿ ಪರಮಾಣು ಇಂಧನದ ಬಗ್ಗೆ ಒಪ್ಪಂದವನ್ನು ಮಾಡ್ಕೊಂಡಿರೋದು. ಪರಮಾಣು ಇಂಧನ ಸುಮ್ಮನೆ ಮಾಡೋಕ್ಕಾಗುತ್ತೇನ್ರಿ? ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ನಾವು ಇವತ್ತು ಮಾಡಬೇಕಂದ್ರೆ ನಮಗೆ ಯುರೇನಿಯಂನ ಲಭ್ಯತೆ ಕಡಿಮೆ ಇದೆ ಭಾರತದಲ್ಲಿ. ನಾವಿವಾಗ ಉಜ್ಬೇಕಿಸ್ತಾನು, ಕಜಾಕಿಸ್ತಾನು, ಮತ್ತು ಕೆನಡಾ ಮತ್ತು ರಷ್ಯಾದಿಂದ ಮಾತ್ರ ತರಿಸ್ಕೊಳ್ತಾ ಇರೋದು. ಆದರೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ಒಪ್ಪಂದಗಳಾಗಿದ್ದರೂ ಕೂಡ ಈಗ ಅದನ್ನು ಉನ್ನತೀಕರಿಸುವಂಥ ಪ್ರಯತ್ನಗಳನ್ನ ಮಾಡ್ತಿದೆ. ಆಸ್ಟ್ರೇಲಿಯಾದಲ್ಲಿ ತುಂಬ ಯುರೇನಿಯಂ ಸಿಗುತ್ತೆ. ಹಾಗಾಗಿ ಮೋದಿಯವರು ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಈ ಒಪ್ಪಂದದ ಮುಖಾಂತರ 2047ನೇ ಇಸ್ವಿಗೆ ವಿಕಸಿತ ಭಾರತದ ಕನಸನ್ನು ಕಂಡಿರ್ತಕ್ಕಂಥದ್ದು ರೋಡ್ ಮ್ಯಾಪ್ ಅಂತಿರಲ್ಲ, ನೀಲನಕ್ಷೆಯನ್ನು ಮೋದಿಯವರು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನಾವಿವತ್ತು ವಿದ್ಯುತ್ ಚಾಲಿತ ಗಾಡಿಗಳ ಮೇಲೆ, ವಾಹನಗಳ ಮೇಲೆ ನಾವು ಅವಲಂಬನೆಯನ್ನು ಆಗಬೇಕಾದ್ರೆ ನಮ್ಮಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ಉತ್ಪಾದನೆ ಆಗಬೇಕು. ಅದು ಪರಿಸರಕ್ಕೆ ಪೂರಕವಾಗಿ ಆಗಬೇಕು. ಇಂಗಾಲದ ಡೈಆಕ್ಸೈಡನ್ನು ಕಮ್ಮಿ ಮಾಡಬೇಕು. ಕಲ್ಲಿದ್ದಲಿನಿಂದ ತಯಾರಾಗುವಂಥ ವಿದ್ಯುತ್ತನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ದೂರದೃಷ್ಟಿಯಿಂದ ಹೋಗಿರೋದು. ಅಲ್ಲೇನು ಕಡಲೆಪುರಿ ತಿನ್ನೋಕ್ಕಾಗಲಿ, ಇಲ್ಲ ಪಿಕ್ನಿಕ್ ಮಾಡೋದಕ್ಕಾಗಲಿ, ಮೋಜು ಮಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಅನ್ನೋದನ್ನು ಅವಿವೇಕತನದಿಂದ ಟ್ವೀಟ್ ಮಾಡೋಂಥ ಕಾಂಗ್ರೆಸ್ ಪಾರ್ಟಿ ನೆನಪಿನಲ್ಲಿ ಇಟ್ಕೊಬೇಕು ಅಂತ ನಾನು ಹೇಳ್ತಿದ್ದೀನಿ. ಮತ್ತು ಕೆನಡಾದ ವಿಶ್ವವಿದ್ಯಾನಿಲಯಗಳು ಬೆಂಗಳೂರಲ್ಲಿ ಬಂದು ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ತೆರೆಯುವಂಥ ಒಂದು ಡೀಲ್ಗಳಾಗಿದೆ ರೀ. ಇದೆಲ್ಲ ಕಣ್ಣು ಕಾಣಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಕಿಂಡಲ್ ಮಾಡಬೇಕು, ಮೋದಿಯವ್ರ ಕಾಲು ಎಳಿಬೇಕು ಅಂತ ಹೋಗಿ ನೀವೇ ಹೋಗಿ ಯಾಕೆ ಗುಂಡಿಗೆ ಬೀಳ್ತೀರಾ? ಜನಸಾಮಾನ್ಯ, ಆಫ್ಟರ್ ಆಲ್ ಆಟೋ ಡ್ರೈವರ್ಗಳಿಗೆ, ಕೂಲಿ ಕೆಲಸ ಮಾಡೋರಿಗೆ ಗೊತ್ತಾಗ್ತಿದೆ ಇವತ್ತು ಪ್ರಧಾನಮಂತ್ರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಕಿಂಡಲ್ ಮಾಡಿದ ಕ್ಷಣ ಯಾರೂ ನಂಬೋದಿಲ್ಲ. ಇದನ್ನು ಕಾಂಗ್ರೆಸ್ ಪಾರ್ಟಿ ಬಹುಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಬೇಕು. ಆವಾಗ ಆಸ್ಟ್ರೇಲಿಯಾದ ಪ್ರಧಾನಿ ನಿಕೋಲಸ್ ಅವರು ಇದ್ದಾರಲ್ಲ, ಅವ್ರು ಏನು ಹೇಳೋರು ಅಂದರೆ ನೀವೊಂದು ಸೇರಿದ್ರೆ 2 ಆಗ್ತೀವಿ ಅಂತ ಹೇಳೋರು. ಅಂದರೆ ಎರಡೂ ದೇಶಗಳು ಒಟ್ಟಿಗೆ ಇದ್ದರೆ ಏಳಿಗೆಯನ್ನು ಕಾಣ್ಬೋದು ಅನ್ನೋದು ಅರ್ಥದಲ್ಲಿ ಅವ್ರು ಹೇಳಿದ್ರೆ, ನರೇಂದ್ರ ಮೋದಿಯವರು ಹಿಂದಿಯಲ್ಲಿ ಯಾವುದೋ ಒಂದು ಗಾದೆ ಇದೆ ಅಂತ ನನಗೆ ಗೊತ್ತಿಲ್ಲ, 1 ಮತ್ತು 1 11 ಕೂಡ ಆಗ್ಬೋದು ಅಂತ. ಅಂದರೆ ನಮ್ಮ ಉನ್ನತಿಯ ಏಳಿಗೆ ಎಷ್ಟಿದೆ ಅಂದರೆ 11 ಪಟ್ಟಷ್ಟು ನಾವು ಉದ್ಧಾರ ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಅಂದರೆ ಇವತ್ತು ಆಸ್ಟ್ರೇಲಿಯಾದ ಜೊತೆಯಲ್ಲಿ ಏನು ಮುಕ್ತ ವ್ಯಾಪಾರದ ಒಪ್ಪಂದಗಳಾಗುತ್ತೆ, ಯುರೇನಿಯಂನ ಒಪ್ಪಂದ ಆಗುತ್ತೆ, ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ರೀ. ಇದನ್ನು ಕಟ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಏನಾಗಬೇಕಾಗಿರೋದು? ಮತ್ತು ಇವಾಗ ಹಿಂದೂ ಮಹಾಸಾಗರದಲ್ಲಿ ಇವತ್ತು ಚೀನಾ ಆಕ್ರಮಣವನ್ನು ಮಾಡುತ್ತೆ ಎಲ್ಲ ಕಡೆ. ಅಂದರೆ ತನ್ನ ವಿಸ್ತಾರವಾದದಿಂದ ಕಂಡ್ಕೊಂಡಿದ್ದನ್ನೆಲ್ಲ ನಂದೇ ಅಂತ ಹೇಳುತ್ತೆ. ಚೀನಾಗೆ ಇವತ್ತು ಕಡಿವಾಣ ಹಾಕಬೇಕಾದ್ರೆ, ಮಲೈಕಾ ಸ್ಟ್ರೀಟ್ ಮೇಲೆ ಕಡಿವಾಣ ಹಾಕಬೇಕಾದ್ರೆ ಇಂಡೋನೇಷ್ಯಾದ ಜೊತೆಯಲ್ಲಿ ಆಗಿರುವಂಥ ಡೀಲು ಇವತ್ತು ತುಂಬ ಉತ್ತಮವಾದ ಒಂದು ಒಪ್ಪಂದ ಅದು ಆಗಲೇಬೇಕಾಗಿರೋದು. ಮತ್ತು ಆಸ್ಟ್ರೇಲಿಯಾದ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ನೌಕಾ ಸಮರ ಅಭ್ಯಾಸಗಳನ್ನ ಮಾಡೋದಕ್ಕೂ ಕೂಡ ಒಪ್ಪಂದ ಆಗಿದೆ. ಮತ್ತು ನ್ಯೂಜಿಲ್ಯಾಂಡ್ ಜೊತೆಯಲ್ಲಿ, ಅಂದರೆ ನ್ಯೂಜಿಲ್ಯಾಂಡ್ ತುಂಬ ಚಿಕ್ಕ ದೇಶ ಇರ್ಬೋದು, ಆದರೆ ಅಲ್ಲಿ ಇವತ್ತು ಏನು ತೆರಿಗೆಗಳನ್ನು ಹಾಕ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ, 57%, 58% ಭಾರತೀಯ ಉತ್ಪನ್ನಗಳ ಮೇಲಿರ್ಬೋದು, ನ್ಯೂಜಿಲ್ಯಾಂಡ್ನ ಉತ್ಪನ್ನಗಳ ಮೇಲಿರ್ಬೋದು, ಅದನ್ನು ತೆಗೆದುಹಾಕಿ ಮುಕ್ತ ವ್ಯಾಪಾರ ಮಾಡೋದು. ಏನೋ ಎಕ್ಸೈಸ್ ಡ್ಯೂಟಿ 1%, 2%, 5% ಆ ಥರ ತೊಗೊಂಡು ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ, ಕೈಗಾರಿಕೋದ್ಯಮಗಳು ಬೆಳವಣಿಗೆ ಆಗುತ್ತೆ ಅಂತ. ಇದು ತಪ್ಪು ಅಂತ ಕಾಣುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂಥ 57 ಲಕ್ಷ ಜನದಲ್ಲಿ 10 ಲಕ್ಷ ಜನ ಸೇರಿ ಸುಮಾರು ಭಾರತೀಯರೇ ಇದ್ದಾರೆ ಕಣ್ರಿ ನ್ಯೂಜಿಲ್ಯಾಂಡಲ್ಲಿ. ಹಾಗಾಗಿ ಇವಾಗ ಇಲ್ಲಿವರೆಗೂ ಲಭ್ಯತೆ ಇರುವಂಥ ಮಾಹಿತಿಯ ಪ್ರಕಾರ 36ನೇ ಇಸ್ವಿಗೆ ಭಾರತ ಏನು ಒಲಿಂಪಿಕ್ನ ಒಂದು
ಜವಾಬ್ದಾರಿಯನ್ನು ತೊಗೊಳುತ್ತೆ. ಒಲಿಂಪಿಕ್ ಕ್ರೀಡೆಗಳನ್ನು ನಡೆಸೋವಂಥ ಜವಾಬ್ದಾರಿ, ಅದರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವಾಗ ನ್ಯೂಜಿಲೆಂಡ್ನ ಜೊತೆಯಲ್ಲಿ, ಯಾಕೆಂದರೆ ಅವರು 2022ನೇ ಇಸ್ವಿಯಲ್ಲಿ ನಡೆಯುವಂಥ ಒಲಿಂಪಿಕ್ ಕ್ರೀಡೆಗಳನ್ನು ಅವರು ಆಯೋಜನೆ ಮಾಡ್ತಾರೆ. ಆ ಆಯೋಜನೆಯಿಂದ ಕಲಿತು ಭಾರತದಲ್ಲಿ ಅದು ಎಲ್ಲೂ ತಪ್ಪಿಲ್ದಂಗೆ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿಯವ್ರು ಮಾಡ್ತಾ ಇರೋದು. ಆದರೆ ಕಾಂಗ್ರೆಸ್ ಪಾರ್ಟಿಯ ಮನಸ್ಥಿತಿ ಹೆಂಗಿದೆ? ಅದನ್ನ ಇಟ್ಕೊಂಡು ಸುಳ್ಳು ಹೇಳ್ಕೊಂಡು ಯಾರು ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳ್ದು ಮತ್ತು ಇಂಡೋನೇಷ್ಯಾ ಅಧ್ಯಕ್ಷರದ್ದು ಡೇಟ್ ಆಫ್ ಬರ್ತ್ ತಪ್ಪು, ಲೆಕ್ಕ ಬರದೇ ಇರೋ ಅನಕ್ಷರಸ್ಥನ ಪ್ರಧಾನಮಂತ್ರಿ ಮಾಡಿದ್ರೆ ಈ ರೀತಿಯಾಗಿ ಕಿಂಡಲ್ ಮಾಡ್ತಿರಲ್ಲ, ನಿಮಗೆಲ್ಲ ನಾಚಿಕೆ ಅನ್ನೋದೇ ಇಲ್ವಾ? ಹೋಗಲಿ, ಜನ ಇಷ್ಟೆಲ್ಲ ಪ್ರಶ್ನೆಗಳನ್ನ ಎತ್ತುತ್ತಾರೆ, ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಈ ದೇಶನ ಅನ್ನೋವಂಥ ಪ್ರಶ್ನೆ ನನ್ನ ಕಾಡ್ತಾ ಇರೋದು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ಹಳೆಯ ಒಂದು ರಾಜಕೀಯ ಪಕ್ಷ, ರಾಷ್ಟ್ರ ಮಟ್ಟದ ಒಂದು ಪಕ್ಷ, ಇವತ್ತು ಈ ರೀತಿಯಾಗಿ ಕಿಂಡಲ್ಗಳನ್ನ ಮಾಡಿ ಹೇಳ್ಬಾರ್ದನ್ನೆಲ್ಲ ಜನಗಳಿಗೆ ಹೇಳಿ ಷಡ್ಯಂತ್ರಗಳು ಮಾಡಿ ಪ್ರಧಾನಮಂತ್ರಿಗಳು ಕಾಲು ಎಳೆಯೋಕ್ಕೆ ಹೋಗಿ ಇವತ್ತು 2-3 ರಾಜ್ಯಗಳಲ್ಲಿ ನಿಮ್ಮ ಅಸ್ತಿತ್ವನ ಉಳಿಸ್ಕೊಂಡಿದ್ದೀರಾ. ಇದೇ ರೀತಿಯಾಗಿ ನೀವು ಮಾಡ್ತಾಯಿದ್ರೆ ಜನ ನಿಮ್ಮನ್ನು ಕಿಂಡಲ್ ಮಾಡಿ ಮನೆಗೆ ಕಳಿಸ್ತಾರೆ ಅಂತ ಹೇಳೋ ವಿಚಾರವನ್ನು ಇಟ್ಕೊಂಡು ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.